ಒಂದು ಸಣ್ಣ ಹಳ್ಳಿಯ ತಂದೆ ಇಲ್ಲದ ಬಡ ಕುಟುಂಬದ ಹುಡುಗ ಬೆಂಗಳೂರಿನ ಸಿನಿಮಾ ಥಿಯೇಟರ್ನಲ್ಲಿ ಲೈಟ್ ಬಾಯ್ ಆಗಿ ಕೆಲಸ ಆರಂಭ. ಆದರೆ ಕನಸಿಗೇನು ಕೊರತೆಯಿಲ್ಲ. ಇಂದು ಕನ್ನಡ ಸಿನಿಮಾ ರಂಗದ ಅತ್ಯಂತ ಜನಪ್ರಿಯ ನಟರಲ್ಲಿ ಒಬ್ಬರಾಗಿ ಬೆಳೆದ ವ್ಯಕ್ತಿ. ರಂಗಭೂಮಿಯಿಂದ ಬೆಳಕಿಗೆ ಬಂದು ತಮ್ಮ ಅದ್ಭುತ ಅಭಿನಯದಿಂದ ಲಕ್ಷಾಂತರ ಅಭಿಮಾನಿಗಳ ಮನ ಗೆದ್ದವರು. ಆದರೆ ಈ ಯಶಸ್ವಿನ ಹಿಂದೆ ಅಡಗಿರುವ ಹೋರಾಟ, ಕಷ್ಟ, ಅವಮಾನ ಮತ್ತು ತ್ಯಾಗಗಳ ಕತೆ ನಿಮಗೆ ಗೊತ್ತಾ? ಬಂಧುಗಳೇ, ಇಂದಿನ ಈ ವಿಡಿಯೋದಲ್ಲಿ ಕನ್ನಡದ ಖ್ಯಾತ ನಟ ನೀನಾಸಂ ಸತೀಶ್ ಅವರ ಜೀವನ ಪಯಣ ನಿಮಗಾಗಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ಏಕೆಂದರೆ ನೀನಾಸಂ ಅವರ ಜೀವನದ ಹಲವು ಆಶ್ಚರ್ಯಕರ ವಿಷಯಗಳು ನಿಮಗೆ ಬೆರಗುಗೊಳಿಸಬಹುದು. ನೀನಾಸಂ ಸತೀಶ್ ಅವರ ಹುಟ್ಟಿದ ಹೆಸರು ಶಿವಕುಮಾರ್. ಇವರು ಹುಟ್ಟಿದ್ದು ದಿನಾಂಕ 20 ಜೂನ್ 1986ರಂದು. ನಮ್ಮ ಮಂಡ್ಯ ಜಿಲ್ಲೆ ಯಾರಿಗೆ ಗೊತ್ತಿಲ್ಲ ಹೇಳಿ, ಕಲಾವಿದರ ಜಿಲ್ಲೆ. ಈ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಯಲದಹಳ್ಳಿ ಅಂತಕ್ಕಂತಹ ಗ್ರಾಮದಲ್ಲಿ ನಮ್ಮ ನೀನಾಸಂ ಜನಿಸ್ತಾರೆ. ತಾಯಿ ಚಿಕ್ಕತಾಯಮ್ಮ, ತಂದೆ ಬೋರೇಗೌಡ. ಎಲ್ರಿಗೂ ಅಪ್ಪ ಬ್ಯೂಟಿಫುಲ್ ಆಗಿರ್ತಾನೆ. ನನ್ನ ಲೈಫಲ್ಲಿ ನಮ್ಮ ಅಪ್ಪನ ಫೋಟೋನೇ ಹಾಕಿಲ್ಲ ನಾವು ಮನೆ ಒಳಗೆ. ನಮ್ಮ ಪಾಲ್ಗೆ ಒಂದು ದರಿದ್ರ ಆಗ್ತಾನೆ. ಸತೀಶ್ ಅವರು ಚಿಕ್ಕಂದಿನಿಂದಲೂ ಸಿನಿಮಾ ಪ್ರೇಮಿ, ತುಂಬಾ ತುಂಟ, ಪಕ್ಕ ಹಳ್ಳಿ ಪ್ರತಿಭೆ. ತಮ್ಮ ತೋಟದಿಂದ ತೆಂಗಿನಕಾಯಿ ಕಿತ್ತು ಮಾರಿದ ಪೋರ. ಅಣ್ಣ ಪೊಲೀಸ್ ಅಧಿಕಾರಿ ಮಾಡ್ಬೇಕಂದ್ಕೊಂಡ್ರೆ ಇವನು ದೊಡ್ಡ ಪೋಲಿಯಾಗಿ ಬಿಟ್ಟಿದ್ದ. 10ನೇ ತರಗತಿಯವರೆಗೂ ಕೂಡ ತಮ್ಮದೇ ನೇಟಿವ್ ಪ್ಲೇಸಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಾಲಾ ಶಿಕ್ಷಣವನ್ನ ಮುಗಿಸುತ್ತಾರೆ. 10ನೇ ತರಗತಿ ವಿದ್ಯಾಭ್ಯಾಸ ಮುಗಿದ ನಂತರ ತಾನು ಆಡು ಬೆಳೆದ ಕಬ್ಬಿನ ಗದ್ದೆಗೆ ಪುಸ್ತಕಗಳನ್ನು ಬಿಸಾಕಿ ತನ್ನಲ್ಲಿದ್ದಂತಹ ಒಂದು ಸೈಕಲನ್ನು ಅಡವಿಟ್ಟಂತಹ ನಮ್ಮ ನಾಯಕ ಮನೆ ಊರು ಮಠ ಬಿಟ್ಟು ಬೆಂಗಳೂರಿನ ಥಿಯೇಟರ್ ಸೇರಿಬಿಟ್ಟರು. ಒಂದೇ ಸಿನಿಮಾವನ್ನ 3 ಬಾರಿ ವೀಕ್ಷಿಸಿದ ನಮ್ಮ ನೀನಾಸಂ ಅವರು ಕೆಲಸವಿಲ್ಲದೆ ಆ ಥಿಯೇಟರ್ನ ಮುಂದೆ ನಿಂತಿದ್ದಾಗ ಅಲ್ಲಿಯ ಟೀ ಕ್ಯಾಂಟೀನ್ನ ಓನರ್ ಅವರಿಗೆ ಟೀ ಮಾಡುವ ಕೆಲಸಕ್ಕೆ ಹಚ್ಚಿಬಿಟ್ಟರು. ಇಲ್ಲಿಂದ ಶುರುವಾಯಿತು ಜರ್ನಿ. ಹಣಕ್ಕಾಗಿ ಬಸ್ಗಳನ್ನ ಕ್ಲೀನ್ ಮಾಡಲು ಇಳಿದು ಬಿಟ್ಟರು ನಮ್ಮ ನೀನಾಸಂ ಅವರು. ಇದು ಸಾಲದೆಂಬಂತೆ ತನ್ನ ಗೆಳೆಯನ ಸಹಾಯದೊಂದಿಗೆ ಫ್ಲವರ್ ಡೆಕೋರೇಷನ್ಗಳನ್ನು ಕೂಡ ಮಾಡುವ ಕೆಲಸ ಮಾಡಿದರು. ಮದುವೆ ಮುಗಿದ ಮೇಲೆ ಉಳಿದ ಊಟಕ್ಕಾಗಿ ಕಾದ ದಿನಗಳಷ್ಟು. ಪ್ರತಿದಿನ ಅವಮಾನ, ಹೊಡೆತಗಳು, ತನ್ನ ಊರಲ್ಲದ ಊರಿಗೆ, ತನ್ನ ತಪ್ಪಲ್ಲದ ತಪ್ಪಿಗೆ ಶಿಕ್ಷೆಗಳನ್ನು ನಮ್ಮ ನೀನಾಸಂ ಅವರು ಅನುಭವಿಸಿದರು. ಅವರ ದೊಡ್ಡಪ್ಪನ ಮಗನ ಸಹಾಯದಿಂದ ಇವರ ಗುರುತನ್ನು ಪತ್ತೆ ಹಚ್ಚಿ ತಾಯಿ ಊರಿಗೆ ಕರೆಸಿಕೊಂಡರು. ನಂತರ ನೀನಾಸಂನ ಮುಂದಿನ ಬದುಕೇನು ಅಂತಕ್ಕಂತಹ ಪ್ರಶ್ನೆ ಅವರನ್ನು ಕಾಡುತ್ತಿತ್ತು. ನಂತರ ಮಂಡ್ಯದಲ್ಲಿ ಬೀದಿ ನಾಟಕಗಳಲ್ಲಿ ಆಕ್ಟ್ ಮಾಡಲು ಶುರು ಮಾಡಿದರು. ಒಂದು ಶೋಗೆ 50 ರು. ಈ ಸಮಯದಲ್ಲಿ ನೀನಾಸಂ ಬಗ್ಗೆ ಅವರಿಗೆ ತಿಳಿಯಿತು. ತಾಯಿಯ ಹತ್ತಿರ ಹೋಗಿ ಹೇಳಿಯೇ ಬಿಟ್ಟರು. 100 ರೂಪಾಯಿ ಕೊಟ್ಟು ತಾಯಿ ಅರಸಿ ಕಳಿಸಿಕೊಟ್ಟರು. ನೀನಾಸಂನ ಇಂಟರ್ವ್ಯೂ ಸಮಯ ಸುಮಾರು 300 ಜನ. ಎಲ್ಲರೂ ಸುಂದರವಾಗಿದ್ದರು. ಇಂಟರ್ವ್ಯೂ ಮುಗಿದು ಸಂಜೆಯ ವೇಳೆ ಎಲ್ಲ ಹೆಸರು ಪ್ರಕಟ. ಆ ಲೀಸ್ಟ್ನಲ್ಲಿ ಕಡೆಯ ನೀನಾಸಂ ಬದುಕಿನ ತಿರುವು, ಅದು ಮ್ಯಾಜಿಕ್. ನೀನಾಸಂ ಹೆಸರು ಪ್ರಕಟವಾಗಿತ್ತು. ಆಕ್ಟಿಂಗ್ ಶುರುವಾಯಿತು. ಸಾಲು ಧಾರಾವಾಹಿಗಳಲ್ಲಿ ನೀನಾಸಂ ಅವರ ಅಭಿನಯ. ಅಂತೂ ಅಭಿನಯದ ಗೀಳು ಅವರನ್ನ ಯಾವ ಮಟ್ಟಕ್ಕೆ ತಲುಪಿಸೆಂದರೆ ಸಿಕ್ಕ ಪಾತ್ರಗಳಲ್ಲಿ ಅಭಿನಯಿಸಲು ಅನುವು ಮಾಡಿದರು. ಆದರೆ ಕನಸೊಂದಿತ್ತು, ನಾನು ಸಿನಿಮಾಗಳಲ್ಲಿ ನಟಿಸಬೇಕೆಂದು. ಒಂದು ದಿನ ಡಿಸೈಡ್ ಮಾಡಿಯೇ ಬಿಟ್ಟರು, ನಾನು ಸಿನಿಮಾಗಳಲ್ಲಿ ಮಾತ್ರ ಅಭಿನಯಿಸುತ್ತೇನೆ ಎಂದು. ಸೀರಿಯಲ್ಗಳಿಂದ ದೂರ ಉಳಿದರು. ಬ್ಯಾಕ್ ಟು ಹೋಮ್. ಗಾಂಧಿ ನಗರಕ್ಕೆ ದಿನ ಅಲೆದಾಟ. ಅವರಿಗೆ ಮೊದಲ ಸಿಕ್ಕ ಅವಕಾಶ ಅದ್ಭುತವಾಗಿತ್ತು. ಶಿವರಾಜ್ ಕುಮಾರ್ ಅವರ ಜೊತೆಗೆ ಅಭಿನಯ. ಮಾತು ಸಿನಿಮಾ ಇಂಡಸ್ಟ್ರಿ ನನಗೆ ಸಿಕ್ಕಿದ್ದು ಒಳ್ಳೇದಾಗಲಮ್ಮ ಅನ್ನೋ ಪದ ಶಿವಣ್ಣ ಅವ್ರ ಮಾತು. ಸಾಲು ಸಿನಿಮಾಗಳಲ್ಲಿ ಪೋಷಕ ಪಾತ್ರದ ಅಭಿನಯದೊಂದಿಗೆ ನಮ್ಮ ನೀನಾಸಂ ಆಗಮನ. ಮಾದೇಶ ಅವರು ಸಹ ಕಲಾವಿದರಾಗಿ ಅಭಿನಯಿಸಿದ ಚಿತ್ರವಾದಂತಹ ಮೊದಲ ಚಿತ್ರ. ನಂತರ ಮನಸಾರೆ ಅದ್ಭುತ ಕನ್ನಡ ಸಿನಿಮಾವಾಗಿ ಮೂಡಿ ಬಂದಿತು. ನಂತರ ಅವರು ಅಭಿನಯಿಸಿದ ಚಿತ್ರ ಯಾವುದಪ್ಪ ಅಂದ್ರೆ ಯೋಗಿ ಚಿತ್ರದಲ್ಲಿ ಅದ್ಭುತ ಅಭಿನಯವನ್ನ ಮಾಡಿದರು. ಪಂಚರಂಗಿಯಲ್ಲಿ ಅಂತೂ ಅವರ ನಗೆಗಡಲಿನ ತೇಲುವಂತೆ ಮಾಡಿಬಿಟ್ಟರು. ಗಣೇಶ್ ಅವರ ಜೊತೆಯಾಗಿ ಏನೋ ಒಂಥರ ಸಿನಿಮಾದಲ್ಲಿ ಕೂಡ ಒಂದು ಕ್ಯಾಮಿಯೋವನ್ನ ಮಾಡಿದರು. ನಂತರ ಬಂದಿದ್ದು ರಂಗಪ್ಪ ಹೋಗ್ಬಿಟ್ಟ ಅಂತಕ್ಕಂತಹ ಸಿನಿಮಾದಲ್ಲಿ ಕೂಡ ಅದ್ಭುತ ಅಭಿನಯದ. ನಂತರ ಗನ್ ಸಿನಿಮಾದಲ್ಲೂ ಕೂಡ ಇವರ ಝಲಕ್ ಇದೆ.
ಅದ್ಭುತ ಕನ್ನಡ ಸಿನಿಮಾಗಳಲ್ಲಿ ಲೈಫು ಇಷ್ಟೇನೋ ಕೂಡ ಒಂದು. ಈ ಚಿತ್ರದಲ್ಲೂ ಕೂಡ ನಮ್ಮ ನೀನಾಸಂ ಅಭಿನಯ ಇದೆ. ನಮ್ಮ ಪರಮಾತ್ಮ ಸಿನಿಮಾದಲ್ಲೂ ಕೂಡ ನೀನಾಸಂ ನಟನೆ ಮಾಡಿದ್ದು ಸೈ ಎನಿಸಿಕೊಂಡರು. ಕಾಂಚನ ಸಿನಿಮಾದಲ್ಲಿ ಕೂಡ ಅಭಿನಯವನ್ನು ಮಾಡಿದರು. ಇವರ ಅಭಿನಯದ ಲಿಸ್ಟ್ಗೆ ಸೇರಿದ್ದು ಶಿಕಾರಿ ಸಿನಿಮಾದಲ್ಲಿಯೂ ಕೂಡ ಇವರು ಅದ್ಭುತ ಅಭಿನಯವನ್ನ ಮಾಡಿದರು. ನಂತರ ಬಂದಿದ್ದು ಅಣ್ಣ ಬಾಂಡಲ್ಲೂ ಕೂಡ ಸೈ ಎನಿಸಿಕೊಂಡ ನೀನಾಸಂ ಸತೀಶ್ ತಮ್ಮ ಜರ್ನಿಯನ್ನ ನಿಲ್ಲಿಸಲಿಲ್ಲ. ಅದ್ದೂರಿಯಲ್ಲಿಯೂ ನೀನಾಸಂ ಸತೀಶ್ ಅವರ ಅಭಿನಯ ಅಮೋಘವಾಗಿದೆ. ನಂತರ ಬಂದಿದ್ದು ಹೊಸ ಪ್ರೇಮ ಪುರಾಣ ಅಂತಕ್ಕಂಥ ಹೊಸಬರ ಚಿತ್ರ. ಇದರಲ್ಲೂ ಕೂಡ ಅಭಿನಯಿಸಿದ್ರು. ಆದರೆ ನಂತರ ಸಿನಿಮಾ ನಾಯಕ ನಟನಾಗಿ ಬಡ್ತಿ ಪಡೆದರು. ರಾಕಿಂಗ್ ಸ್ಟಾರ್ ಯಶ್ ಜೊತೆಯಾಗಿ ಡ್ರಾಮಾ ಸಿನಿಮಾ ಮೂಡಿ ಬಂತು. ನಂತರ ಪೂರ್ಣ ಪ್ರಮಾಣದ ನಾಯಕನಾಗಿ ಮೂಡಿ ಬಂದ ಸಿನಿಮಾ ಯಾವುದಪ್ಪ ಅಂದರೆ ಲೂಸಿಯಾ. ಇದು ಕೂಡ ಹಿಟ್ಗಳಿಗೆ ಸೇರಿದ್ರೆ ದೇವ್ರೇ ಅಂತಕ್ಕಂಥ ಸಿನಿಮಾದಲ್ಲೂ ಕೂಡ ಅಭಿನಯ ಮಾಡಿದ್ರು. ನಂತರ ಬಂದದ್ದು ಅಂಜದ ಗಂಡು. ನೀನಾಸಂ ಸತೀಶ್ ಅವರಿಗೆ ಹೊಸ ಇಮೇಜ್ ಅನ್ನ ಹುಟ್ಟಿ ಹಾಕಿದ ಸಿನಿಮಾ. ನಂತರ ಬಂದಿದ್ದು ನಿಜವಾದ ಸಿನಿಮಾ ಕ್ವಾಟ್ಲೆಸ್ ಸತೀಶ. ಅದ್ಭುತ ನಗೆಗಳನ್ನ ತೇರಿಸಿ ಜನಮನ ತಲುಪಿತು. ಲವ್ ಇನ್ ಮಂಡ್ಯ ಕೂಡ ಫೇಮಸ್ ಆಯಿತು. ನಂತರ ಮುರಾರಿ ಸಿನಿಮಾದಲ್ಲಿ ಒಂದು ಕ್ಯಾಮಿಯೋವನ್ನಂತೂ ನಮ್ಮ ನೀನಾಸಂ ಸತೀಶ್ ಮಾಡಿದ್ರು. ತಮ್ಮ ಜರ್ನಿಗೆ ಮತ್ತೆ ಆ್ಯಡ್ ಆದಂಥ ಸಿನಿಮಾ ಯಾವುದಪ್ಪ ಅಂದರೆ ರಾಕೆಟ್ ಅಂತ. ಯಶಸ್ಸು ಗಳಿಸ್ತಿಲ್ಲ, ಆದರೆ ಅಭಿನಯ ಮಾತ್ರ ಮನೋಜ್ಞವಾಗಿತ್ತು. ಬಂದಂತಹ ಬ್ಯೂಟಿಫುಲ್ ಮನಸ್ಸುಗಳು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ನೀನಾಸಂ ಬದುಕಿನ ತಿರುವು ಅಂತ ಬಂದಿದ್ದು ಟೈಗರ್ ಗಲ್ಲಿ. ಈ ಸಿನಿಮಾ ಸದ್ದು ಮಾಡದೆ ಹೋದ್ರೂ ಜನಮನವನ್ನಂತೂ ತಲುಪ್ತು. ಅಯೋಗ್ಯ ಸಿನಿಮಾ. ನೀನಾಸಂ ಬದುಕಿನ ಅತ್ಯಂತ ಯಶಸ್ವಿ ಸಿನಿಮಾ ಅಂದರೆ ಅದು ಅಯೋಗ್ಯ. ಚಂಬಲ್ ಅಷ್ಟು ಸದ್ದು ಮಾಡದೆ ಇದ್ರೂ ಒಂದಿಷ್ಟು ಹೆಸರಂತೂ ಮಾಡಿಕೊಡ್ತು. ನಂತರ ಬಂದಿದ್ರು ಬ್ರಹ್ಮಚಾರಿ ಅಂತಕ್ಕಂಥ ಸಿನಿಮಾ. ಇದು ಕೂಡ ಅದ್ಭುತ ಯಶಸ್ಸು ಗಳಿಸ್ತು. ಡಿಯರ್ ವಿಕ್ರಮ್ ಅಂತಕ್ಕಂಥ ಸಿನಿಮಾ ಕೂಡ ಮಾಡಿದ್ರು. ಅದು ಅಷ್ಟು ಹೆಸರು ಮಾಡಲೇ ಇಲ್ಲ. ನಂತರ ಬಂದಂಥದ್ದು ಪ್ಯಾಟ್ರೋ ಮ್ಯಾಕ್ಸ್. ಇದು ಒಂಥರ ವಿಶಿಷ್ಟ ಕಥಾ ಅಂತರದ ಸಿನಿಮಾವಾಗಿ ಸಾಲು ಸಿನಿಮಾಗಳಲ್ಲಿ ಅಭಿನಯಿಸುತ್ತಾ ಕೊಟ್ಟಂತಹ ಪಾತ್ರಗಳು ವಿಭಿನ್ನವಾಗಿದ್ದವು, ಸವಾಲುಗಳು ಅಷ್ಟೇ ವಿಭಿನ್ನವಾಗಿದ್ದವು. ತನ್ನ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು, ಸಿನಿಮಾ ರಂಗದಲ್ಲಿ ಗುರುತಿಸಿಕೊಳ್ಳಬೇಕು, ನಾಯಕ ನಟನಾಗಬೇಕೆಂಬುವ ಕನಸೊತ್ತ ಈ ಒಬ್ಬ ಹಳ್ಳಿಯ ಪೌರನ ಯಶಸ್ಸಿನ ಹಿಂದಿದ್ದು ಎಂಥ ಕಷ್ಟ ನಮಗೆ ಗೊತ್ತಾಯಿತಲ್ವಾ. ಯಾವುದೇ ಕ್ಷೇತ್ರವಿರಲಿ ಕನಸೊಂದಿದ್ದರೆ ಸಾಲದು, ಅದಕ್ಕೆ ಬೇಕಾದಂತಹ ಪರಿಶ್ರಮ ಮತ್ತು ತಾಳ್ಮೆ ಅಂತಕ್ಕಂಥದ್ದು ಬಹುಮುಖ್ಯವಾಗಿದ್ದು ಇದು ನಮ್ಮ ನೀನಾಸಂ ಅವರ ಜೀವನದಲ್ಲಿ ಅತ್ಯಂತ ಉನ್ನತ ಶಿಖರಕ್ಕೆ ಏರಿಸಿತು. ನಾವೆಲ್ಲರೂ ಕೂಡ ತಾಳ್ಮೆ ಮತ್ತು ಪರಿಶ್ರಮದಿಂದ ಕೆಲಸ ಮಾಡ್ತಾ ಇದ್ರೆ ಏನು ಬೇಕಾದರೂ ಆಗ್ಬಹುದು ಅಂತ ಹೇಳ್ತಾ ಇನ್ನು ಹೆಚ್ಚಿನ ಮೋಟಿವೇಟೆಡ್ ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತಾನೆ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್ ಅಂಡ್ ಬಾಯ್. ಧನ್ಯವಾದಗಳು.